ಹಡ ಹಡ ಮಾದೇವನು ಹರ ಹರ ಮಾದೇವನು ಕೋಳಿ ತರ್ತೀವ್ರಿ ಚಂದ ಮಂತ್ರ ಎಂತ ಇದ್ದು ತಗೋಬೇಡಿ ನಾವು ನೀವು ಹೆದರ್ಕೋಬೇಡ್ರಿ ನಿಮ್ಮ ಮಗಲಾಗ ನಾ ಅದೀನಿ ಮಂತ್ರ ಅನ್ರಿಪ್ಪ ಹಣೆಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ಹಣೆಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ನನಗೆ ನನ್ನ ಪತಿ ದೇವ ಪ್ರದೀಪೆ ಚಂದ ಚಂದಿದ್ರಿ ಅವರ ಹೆಸರು ಹೊಡಪ ಕೇಳಲ್ಲ ನೀವು ತಾಮ್ರಿ ಇವರು ದೀಪ ಹೋಲ್ಬಿಡ್ರಿ ಮುತ್ತಾರ ಬಾಳ್ ನಾಚಿಕೆ ಅದವನಿಗೆ ಸ್ವಲ್ಪ ಅದ ಮತ್ತೇನಪ್ಪ ದಯಾನಂದ ನಿಂದಿಟ್ಟು ಹೇಳ್ತಿ ಇಲ್ಲಿ ಬಿಡ್ರಿ ನಮ್ದೇನ್ ಹಳಿದಾಗೈತಿ ಹುಣಸಿ ಗಿಡ ಮುಪ್ಪಾಗ ಹೊಳಿ ಮುಪ್ಪಾಗಲ್ಲ ದಯಾನಂದ ಬರ್ರಿ ನೀವಿಟ್ಟು ಬರ್ರಿ ಬೆಳ್ಳಾನೆರಡೆತ್ತು ಬೆಳ್ಳಿಯ ಕಾರ್ಗೋಲು ಹೊಡ್ಕೊಂಡು ಬಂದ್ರೆ ಮಲ್ಕೊಂಡು ಬರ್ತಾರ ದಯಾನಂದ ಮಲ್ಲಿ ನೀಟ್ ಹೇಳಲ್ಲ ನಾವು ಯಾವಾಗ ಕೇಳ್ತಾರ ಅನ್ಕೋದು ಬಿಟ್ಟಿದ್ದಾರೆ ನಾವು ಭಾಳ ಸ್ಪೀಡ್ ಅದೀವ್ರಿ ನೀವು ಸ್ಪೀಡೆ ಚಾದ ಕಿಟ್ಲಿ ಕೂಸು ಬತ್ಲಿ ಚಾದ ಕಿಟ್ಲಿ ಕೂಸು ಬತ್ಲಿ ನನ್ನ ಗಂಡನ ಹೆಸರು ಹೇಳಂದ ಹೆಣ ಅಕ್ಕಿ ಕಾಳಂತ್ರ ಬೇಯ್ದು ಊಟದ ವ್ಯವಸ್ಥೆ ಮಾಡಿ ದಕ್ಷಿಣ ಕೊಟ್ಟು ಕಳಿಸ್ಬಿಡು ನಾನು ಮುಂದಿನ ನೀವು ಹೋಗ್ಬೇಕು ಗುರುಗಳ ಇದೇ ಸಂತೋಷ ಸಂಬಂಧದಲ್ಲಿ ಒಂದು ಹಾಡು ಹಾಡಿ ಹೋಗ್ಬಾರ್ದೆ ಸೋಮಣ್ಣ ಪೂಜಾರಿ ಗುಳ್ಳೂರ 60 ತೊಲಿ ಮದಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಹಾಕೋಬೇಕು ನಮ್ಮ ಮನೆಯಲ್ಲಿ ಸಾಧ್ಯವೇ ನಮ್ಮ ಮನೆಯಲ್ಲಿ ಪ್ರೀತಿ ಕಳೆದಲು ಸಾಧ್ಯವೇ
ಪ್ರದೀಪ್, ಮುದ್ದಾಗಿ ಸಾಕಿರುವ ನನ್ನ ತಂಗಿಯನ್ನು ನಿನ್ನ ಒಡಲಿಗೆ ಹಾಕಿದ್ದೆ. ಹೀಗೆ ನಗು ನಗುತ್ತಾ 100 ಕಾಲ ಬಾಳಿರೆಂದು ನಿಮ್ಮನ್ನು ಹಾರೈಸುತ್ತೇನಪ್ಪ. ಪ್ರದೀಪ್, ನನ್ನ ನಾದಿನಿ ಇನ್ನೂ ಚಿಕ್ಕವಳು. ತಿಳಿಯದೆ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಹೊಟ್ಟೆಗೆ ಹಾಕೊಂಡು ಅವಳನ್ನು ಸುಖವಾಗಿ ನೋಡ್ಕೋ. ನಮ್ಮಿಬ್ಬರ ದೇಹ ಆಡಾದರು ಜೀವ ಒಂದೇ ಎಂದು ಅರ್ಥೈಸಿ ನಿಮ್ಮ ತಂಗಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾವಿನ್ನು ಹೋಗಿ ಬರ್ತೇವೆ. ಅಣ್ಣ ಅತ್ತಿಗೆ, ನಾವಿನ್ನು ಹೋಗ್ಬರ್ತೀವಿ. ಕಾವೇರಿ, ಅನಕ್ಷರತಿರುವ ನನ್ನ ತಂಗಿಯನ್ನು ವಿದ್ಯಾವಂತರಿಗೆ ಮದುವೆ ಮಾಡಿಕೊಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷ. ಆದರೆ ನನ್ನ ತಂಗಿ ಅವರ ಒಡನಾಟಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕಲ್ಲ. ಸ್ವಾಮಿ, ಅವಳು ಶಾಲೆ ಕಲಿದಿದ್ರು ತುಂಬಾ ಚುರುಕಾಗಿದ್ದಾಳೆ. ಅದ್ರ ಬಗ್ಗೆ ನೀವೇನು ಚಿಂತಿಸಬೇಡಿ. ಅಣ್ಣ, ದೀಪಾಳ ಗಂಡನೇನು ಹುಟ್ಟಿದ ತಕ್ಷಣ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದವನಲ್ಲ. ಬಡತನ ಎನ್ನುವ ಬವಣೆಯನ್ನು ಅನುಭವಿಸಿ ನನ್ನವರು ತನ್ನವರು ಎನ್ನುವ ನಡೆನುಡಿಗೆ ಪಾತ್ರರಾಗಿರುವ ಮಾವನವರು ತಂಗಿಯನ್ನು ಹೂವಿನಂತೆ ಸಾಕಿಸಲುತ್ತಾರೆ. ಬನ್ನಿ, ಆಲೋಚಿಸುತ್ತಾ ಕುಳಿತರೆ ನೂರಾರು ಕೆಟ್ಟ ಆಲೋಚನೆಗಳು ಬರುತ್ತದೆ. ನನ್ನ ತಂಗಿ ಹಾಗೂ ನನ್ನ ಅಳಿಯಂದಿರನ್ನು 100 ಕಾಲ ಕಾಪಾಡಬಾರ ನಿನ್ನಲ್ಲೇ ಕೂಡಿದ ಸಂದೇಶ ನಿನ್ನಲ್ಲೇ ಕೂಡಿದ.
ಸುಮ್ಮನೆ ಯಾಕೆ ಇಟ್ಟು ಸಣ್ಣ ವಿಷಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಸಿಟ್ಟಿಗೆ ಯಾಕೆ ಬರ್ತೀರಿ? ಸುಮ್ಮನೆ ನೀವು ಸಿಟ್ಟಿಗೆ ಬಂದ್ರಿ ಅಂದ್ರ ನಿಮ್ಮ ಬಿ ಪಿ ಹೆಚ್ಚಾಗ್ತೈತ್ರಿ, ಬಿ ಪಿ ಹೆಚ್ಚಾಗ್ತೈತಿ. ಎದೆ ಕೆಡಿಸ್ಕೊಳ್ಳೋ ಬಗ್ಗೆ ಕೆಂಚಪ್ಪ, ಇನ್ಸ್ಪೆಕ್ಟರ್ ಬಗ್ಗೆ. ಏ ಏನ್ ದೊಡ್ಡ ವಿಷಯ ಬಿಡ್ರಿ, ನೀವ್ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಳ್ಕೋತೀರಿ ದಣಾರ? ಆ ಕೆಲಸಕ್ಕ ಸಜ್ಜಾಗ ಹೋಗ್ಯಾನ್ರಿ ನಮ್ಮ ಬೈರ. ಗೊತ್ತಿಲ್ಲ ದಣಿ, ಯಾವನೋ ಒಬ್ಬ ಇನ್ಸ್ಪೆಕ್ಟರ್ಗ ಭೇಟಿಯಾಗಿ ಬರ್ತೀನಿ ಅಂತ ಹೋಗ್ಯ ನೋಡ್ರಿ. ಹೋದ ಕೆಲಸ ಏನಾಯ್ತು? ಕೆಲಸ ಸಕ್ಸಸ್ ಆಯ್ತು ದಣಿ. ಶಬಾಷ್ ಬೈರ, ಶಬಾಷ್. ನಿನ್ನಂತವರು 4 ಜನ ನನ್ನ ಬೆಂಬಲವಾದರೆ ಈ ಜಗತ್ತನ್ನೇ ಪ್ರಳಯ ಮಾಡಬಲ್ಲೆ. ಅಂತೂ ನಮ್ಮ ಬ್ಯಾಂಕ್ ತನಕ ಲಾರಿ ಬಿಡುಗಡೆ ಆಯ್ತು. ಬಂದು ಇದೇ ಸಂತೋಷ ಸಮಯದಲ್ಲಿ ಮಸ್ತ್ ಮಜಾ ಮಾಡಿಬೇಕು ನಾವು. ನಮಸ್ಕಾರ ಮಾವ. ತಮ್ಮ ಆಗಮನ ಇಲ್ಲಿಯವರೆಗೆ ಬರಲು ಕಾರಣ ದಣಿ, ಅಗಲಿ ಹೋದ ಸಂಬಂಧ ಕಾರಣ ಎಂದು ನಮ್ಮ ಕೋಟೆಯಲ್ಲಿ ಆಗಮಿಸಿದನೆಂದರೆ ಇದರಲ್ಲಿ ಏನೋ ಮೋಸವಿದೆ. ಹಳೆಯ ಸೇಡನ್ನು ನಾನು ತೀರಿಸಿಕೊಂಡು ಹೋಗಲು ಬಂದಿಲ್ಲ. ಹಾಗಿದ್ರೆ ಮತ್ತೆ ಯಾಕೆ ಬಂದಿರುವೆ ನಮ್ಮ ಕೋಟೆಯಲ್ಲಿ? ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ಸಹಾಯ ಬೀಗನಿಗೆ ಅವಮಾನ ಮಾಡಿ ಸಂಬಂಧ ಕಡಿದು ಹೋದ ಮೇಲೆ ಮತ್ತೆ ಯಾವ ಕಾರಣಕ್ಕೆ ಬೇಕಾಗಿದೆ ಈ ನನ್ನ ಸಹಾಯ? ಹಾಗನ್ನಬೇಡಿ ಮಾವ. ತಿಳಿಯದ ವಯಸ್ಸಿನಲ್ಲಿ ನಮ್ಮ ಅಣ್ಣನವರು ನಿಮಗೆ ಅವಮಾನ ಮಾಡಿದ್ದು ನಿಜ. ಆದರೆ ಅದನ್ನೆಲ್ಲ ಮರೆತು ಬಿಡಿ. ಏನೋ ತಮ್ಮ, ಇಟ್ಟೆಲ್ಲ ಅವಮಾನ ಆದ್ರು ನಮ್ಮ ದಣಿಯಾರು ಮರೆತು ನಿನಗ ಮತ್ಯಾವ ಸಹಾಯ ಮಾಡ್ಬೇಕಪ್ಪ? ಸರ್ಕಾರಿ ನೌಕರಿ ನೌಕರಿ ಎಂದು ಕೈಯಲ್ಲಿ ಸರ್ಟಿಫಿಕೇಟ್ ಹಿಡಿದುಕೊಂಡು ತಿರುಗಾಡಿದವರು ಏನೂ ಪ್ರಯೋಜನವಾಗಲಿಲ್ಲ. ಅದಕ್ಕೆ ನಿಮ್ಮ ಫ್ಯಾಕ್ಟರಿಯಲ್ಲಿ ನನಗೊಂದು ಕೆಲಸ ಅಂತ ಕೊಟ್ಟಿದ್ದೆ. ಆದರೆ ನಿಮ್ಮನ್ನು ದೇವರೆಂದು ಭಾವಿಸಿ ನನ್ನ ಅಣ್ಣ ಅತ್ತಿಗೆಯರನ್ನು ಸಾಕಿಸಲುತ್ತೇನೆ. ನಮ್ಮ ಜೊತೆ ಸ್ನೇಹ ಬೆಳೆಸೋದು ನೀವೆಲ್ಲ ಮಾತು ಬರೀ ಸುಳ್ಳು. ಕಲಿಯೋದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ನನ್ನ ಫ್ಯಾಕ್ಟರಿಯಲ್ಲಿ ಕೂಲಿಗಾರನಾಗಿ ಕೆಲಸ ಮಾಡುತ್ತಾನೆಂದರೆ ವಿಕ್ರಮ್ ಹೇಳಿದ ಮಾತು ನಿಜ ಇರಬಹುದು. ಎಲ್ಲೋ ಮಾನವ, ಎಲ್ಲೋ ಮಾನವ, ನೀನು ತಿಳಿದುಕೊಂಡ ಹಾಗೆ ಸುಳ್ಳಲ್ಲ. ಇಷ್ಟು ದಿವಸ ನೀನು ಅಣ್ಣ ತಮ್ಮಂದಿರ ಅಗಲಿಸಬೇಕೆಂದು ನೀನು ಕಟ್ಟಿರುವ ಕನಸು ನಾನು ಸ್ವಲ್ಪ ಸಮಯ ಬಂದಿದೆ. ಹೌದು, ನನ್ನ ಕೆಲಸ ಸುಲಭವಾಗಿ ಈಡೇರಬೇಕಾದರೆ ಇವನಿಗೆ ಕೆಲಸ ಕೊಡಲೇಬೇಕು. ಬರೀ ಭಕ್ತಿಯಿಂದ ಕೆಲಸ ಕೊಟ್ಟು ಯುಕ್ತಿಯಿಂದ ಖಡ್ಗ ಮಸೆದು ಹೊಡೆದಂತೆ ಹೊಟ್ಟೆ ತುಂಬ ಹಾಕಿ ಪಂಜರದಿಂದ ಹಾರಿ ಬಂದ ಈ ಹಕ್ಕಿಯನ್ನು ಆಟ ಆಡಿಸಿ ಮುಂದಿನ ಪ್ಲಾನ್ ಮಾಡುವವರೆಗೆ ಸರಿಯಾಗುತ್ತೆ. ದಣ್ಯಾರ, ಕುಡುಗೋಲು ನಿಮ್ಮ ಕೈಯಾಗೈತ್ರಿ, ಕುತ್ತಿಗೆನೂ ನಿಮ್ಮ ಕೈಯಾಗೈತಿ. ಕೊಟ್ಟು ಬಿಡ್ರಿ ಇವನಿಗೊಂದು ಕೆಲಸ. ಮುಂದೆ ಆಗ್ತೈತ್ ನೋಡ್ರಿ ಇವನ ಬಾಳೆ ಹೊಲಸ. ನಂತರ ನಮ್ಮ ಪ್ಲಾನ್ ಸಕ್ಸಸ್. ಅಳಿಯನನ್ನು ಸ್ವೀಕರಿಸಿ ಕೆಲಸ ಕೊಡುತ್ತೇನೆ. ಆದರೆ ನಾನು ಹೇಳಿದಂತೆ ಕೇಳಿದರೆ ಮಾತ್ರ. ಆಯ್ತು ಮಾವ, ನೀವು ಕೆಲಸ ಕೊಡ್ತೀರಂದ ಮೇಲೆ ನೀವು ಹೇಳಿದಾಗೆ ಕೇಳುತ್ತೇನೆ. ಹಾಗಾದರೆ ಇಲ್ಲಿಯವರೆಗೆ ಸಾಕಿ ತಂದಿದ ನಿನ್ನ ಒಡ ಹುಟ್ಟಿದ ಅಣ್ಣನನ್ನು ಮನೆಯಿಂದ ಹೊರಗೆ ಹಾಕಬೇಕು. ಏನ್ ಮಾತಾಡ್ತಾ ಇದ್ದೀರಾ? ಹೌದು, ನಿನಗೆ ಕೆಲಸ ಬೇಕಾದರೆ ಮೊದಲು ಈ ಕೆಲಸ ಮಾಡಬೇಕು. ಕೆಲಸ ಕೊಡಿ ಎಂದು ಬಾಗಿಲು ಬಂದರೆ ತಂದೆ ತಾಯಿ ಎಂದು ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರಗೆ ಕಳಿಸಿದ್ರೆ ಮಾತ್ರ ಕೆಲಸ ಯಾವ ನ್ಯಾಯ? ನ್ಯಾಯ ಅನ್ಯಾಯದ ಮಾತಿಗೆ ಪ್ರಶ್ನೆ ಪುರಪ್ರಕಾರದ ಮಾತು ನನಗೆ ಬೇಕಾಗಿಲ್ಲ ಕಿರಣ್. ನಿನಗೆ ಕೆಲಸ ಬೇಕು, ನಿನ್ನ
ಅಣ್ಣನೂ ಬೇಕು. ಮಾವ, ಈ ಜಲಾರ್ಧ ಸಮುದ್ರದಲ್ಲಿ ನನ್ನನ್ನು ನೂಕಿ ಏಕೆ ಪ್ರಶ್ನೆ ಹಾಕಿಕೊಳ್ಳುತ್ತೀರಿ? ನನ್ನ ಅಣ್ಣನವರ ಮೇಲೆ ಇಟ್ಟಿರುವ ಶೇಡನ್ನು ನನ್ನ ಮೇಲೆ ಹಾಕಿ ನನ್ನನ್ನು ಶಿಕ್ಷಿಸು. ಆದರೆ ತುತ್ತಿಟ್ಟು ಬೆಳೆಸಿದ ನನ್ನ ಅಣ್ಣ ಅಜ್ಜಿಯನ್ನು ಅನ್ಯಾಯವಾಗಿ ಮನೆಯಿಂದ ಹೊರಗೆ ಹಾಕಿ ನಾನೇನು ಸಾಧಿಸಲಿ? ಅಂತ ಮೋಸತನವನ್ನು ನನಗೇನು ಮಾಡಿದ್ದಾರೆ ಅವರು? ಮೋಸ 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 ಮೋಸದ ಸುಳಿಯಲ್ಲಿ ತತ್ತು ಬಳಲುತ್ತಿರುವ ನಿನ್ನ ಅಣ್ಣನ ಕಪಟ ನಾಟಕ ಗೊತ್ತಿಲ್ಲವೇ ನಿನಗೆ? ನನ್ನ ಅಣ್ಣ ಮೋಸಗಾರನ? ಇಲ್ಲ ಮಾವ, ಇಲ್ಲ. ಆ ಸಿದ್ದರಾಮೇಶ್ವರ ನಾಳೆಗೂ ನನ್ನ ಅಣ್ಣ ಮೋಸಗಾರನಲ್ಲ. ನಾನಂದ್ರೆ ಅವನಿಗೆ ಪಂಚಪ್ರಾಣ. ಅಣ್ಣ ಕಿರಣ್, ಅಣ್ಣನನ್ನು ತಿಳಿದುಕೊಂಡು ಕುಳಿತರೆ ನಾಳೆ ಬರೋದು ನಿನಗೆ ಕೂತು ಅವನಾಗೋನು ಕೊಟ್ಟ ದೇಶವನ್ನು ಸೊತ್ತು. ನಿನ್ನ ಅಣ್ಣನ ಕಪಟ ನಾಟಕ ಗೊತ್ತಿಲ್ಲವೇ ನಿನಗೆ? ನೀವೇನೇ ಹೇಳಿದ್ರು ದೇವರಂತಿರುವ ನನ್ನ ಅಣ್ಣನವರ ಮೇಲೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ನಂಬಲಾರೆ. ನಂಬಲೇಬೇಕು ಕಿರಣ್, ನಾವು ಹೇಳುವ ಮಾತು ನಂಬಲೇಬೇಕು. 2 ವರ್ಷದ ಹಿಂದೆ 20 ತೊಲೆ ಆಭರಣ 2 ಲಕ್ಷ ರೂಪಾಯಿ ಹಣ ಕಳುವಾಗಿದೆ ಎಂದು ಅವಳಿ ಅಭಿಷೇಕರು ನಿಜವೇ? ಹಣ ಒಡವೆ ಕಳ್ಳರ ಕೈವಶವಾದರೆ ಅಣ್ಣನವರದೇನು ತಪ್ಪಿದೆ ಮಾವ? ಆ ಒಡವೆ ಹಣ ಕಳ್ಳರ ಕೈವಶವಾಗಿದೆ ಕಿರಣ್. ದೇವ ಎಂದು ನಂಬಿ ನಡೆಯುವ ನಿನ್ನ ಅಣ್ಣನೆಂಬ ಭೂತನೇ ಆ ಹಣವನ್ನು ಕದ್ದಿದ್ದಾನೆ. ಏನು? 20 ತೊಲೆ ಚಿನ್ನ 2 ಲಕ್ಷ ರೂಪಾಯಿ ನನ್ನ ಅಣ್ಣನಿಗೆ ಬಂದಿದ್ದಾನೆ. ಆ ಪಾಪಿನೇ ಕದ್ದಿರೋದರಲ್ಲಿ 2 ಮಾತೇ ಇಲ್ಲ. ನಿನ್ನ ಅಣ್ಣನೇ ಹಣ ಕದ್ದಿರೋ ವಿಷಯ ಇಡೀ ಊರಿಗೆ ಗೊತ್ತಿರುವಾಗ ವಿಚಾರಿಸಿದರೆ ಏನಿದೆ ಗೌಡ್ರೆ? ಪಾಪ ಇವನಿಗೆ ಎಲ್ಲಿ ಗೊತ್ತಾಗ್ಬೇಕ್ರಿ ಆ ದಯಾನಂದ ಆಡುವ ಕಪಟ ನಾಟಕ. ಹೌದು, ಇವ್ರು ಹೇಳೋ ಮಾತಿನಂತೆ ನನ್ನ ಅಣ್ಣ ಒಡವೆ ಹಣ ತಾನೇ ಕದ್ದು ಊರಿಗೆ ದೊಡ್ಡ ಶ್ರೀಮಂತನಾಗಬೇಕಂತೂ ಮೋಸ ಏಕೆ ಮಾಡಬಾರದು? ಅಷ್ಟೇ ಅಲ್ಲ, ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ಆ ಹಣದಿಂದ ಶ್ರೀ ಸಂಪತ್ತು ಕಟ್ಟಿ ಕೋಟ್ಯಾಧಿಪತಿ ಆಗಬೇಕೆಂದು ಮುಂದೆ ನೀನು ನನ್ನನ್ನು ಬೇಕಿದೆ. ಮುಂದೆ ಹೀಗೂ ಮಾಡಬಹುದೇ ನನ್ನ ಅಣ್ಣನು? ಮಾಡಬಹುದೆಂದು ಅಪ್ಪಸರ ಮಾತಿಗೆ ಖಂಡಿತ ನಿನ್ನನ್ನು ಮೋಸ ಮಾಡೇ ಮಾಡುತ್ತಾನೆ. ಸಮಯ ಸಾಧಿಸಿ ಸುಮ್ಮನೆ ಕುಳಿತುಕೊಳ್ಳಬೇಡಕ್ಕಿದೆ. ಆ ಹಣ ಎಲ್ಲಿದೆ ಎಂದು ವಿಚಾರಿಸು. ಅಷ್ಟಕ್ಕೂ ಮೀರಿ ಬಾಯಿ ಬಿಡಲಿಲ್ಲ ಅಂದರೆ ಅವನೊಬ್ಬ ನಿಜವಾದ ಕಾರಣದಿಂದ ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕಿದರೆ ಕಳ್ಳನನ್ನು ಅವಮಾನ ತಡೆಯಬಾರದೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಕದ್ದಿರುವ ಹಣ ಕೊಟ್ಟೇ ಕೊಡುತ್ತಾನೆ. ಆಯ್ತು ಮಾವ, ಈಗಲೇ ಹೋಗಿ ಆ ಪಾಪಿಯನ್ನು ವಿಚಾರಿಸಿದ್ದೇನೆ. ಯಪ್ಪ, ಹಕ್ಕಿ ಬಿತ್ತು ನೋಡ್ರಿ ನಮ್ಮ ಬಲಿಯೊಳಗ. ಆ ಹಕ್ಕಿ 2 ರೆಕ್ಕೆ ಕಿತ್ತಿ ಒಳ್ಳಂಗೈತ್ರಿ ಭೀಮಾ ನದಿ ಒಳಗೆ. ಆಟ ಶುರುವಾಗುತ್ತದೆ, ಪಾಠ ಕಲಿಸಬೇಕು. ಹೇಗಿದೆ ವಿಕ್ರಮ್ ಈ ಲೇಖರಾಜನ ಕೈ ಚಳಕ? ತಪ್ಪಿಸಬಹುದು ಕೊಡ್ರೆ, ಮಾತಿಂದ ಹೋದ ಮಾಡಿ ಚಾನ್ಸ್ ಇಲ್ಲ. ಒಂದು ಇದೇ ಸಮುದ್ರದಲ್ಲಿ ಮಸ್ತ್ ಮಜಾ ಮಾಡೋಣ. ಜೇನ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು ಶಾಶ್ವತ ಯಾವ್ದು ಇಲ್ಲ ಎಲ್ಲ ಸೇಕಿಂಗು ಸೊ ಅದಕ್ಕೆ 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 ಅಲ್ಲಾಡ್ಸು ಅಲ್ಲಾಡ್ಸು
ಒಬ್ಬೆ